ಪೋಷಕರಿಗೆ, ಸ್ನೇಹಿತರಿಗೆ, ನಾನು ಮಾತನಾಡಲು ಬಯಸಿದ ವಿಷಯವೆಂದರೆ ನನ್ನ ಮನಸ್ಸಿನಲ್ಲಿ ನನ್ನ ಶಾಲೆ ಹೇಗಿರಬೇಕು, ಪ್ರಕೃತಿಯೇ ಪಾಲಿಸುವ ಎಂಬ ಭವ್ಯ ದೃಷ್ಟಿಯೊಂದಿಗೆ ನಾನು ಜೀವ ವೈವಿಧ್ಯ ಮತ್ತು ಹಸಿರು ಶಾಲೆಯ ಕನಸು ಮಾಡುತ್ತಿದ್ದೇನೆ. ಇದು ಸಹವರ್ತ ಪೀಳಿಗೆಯನ್ನು ಬಲಪಡಿಸುತ್ತದೆ ಎಂದು ನಾನು ದೃಢವಾಗಿಯೇ ಹೋಗುತ್ತೇನೆ. ಸ್ವಚ್ಛ ಮತ್ತು ಆರೋಗ್ಯಕರ ವಾತಾವರಣವನ್ನು ಸೃಷ್ಟಿಸಲು ಅನುಕೂಲಕರವಾದ ಭೌತಿಕ ಪರಿಸ್ಥಿತಿಗಳನ್ನು ಹೊಂದಿರುವುದು ಅತ್ಯಗತ್ಯ. ವಿಶಾಲವಾದ ತರಗತಿ ಕೊಠಡಿಗಳು ಮತ್ತು ಆಟ ಮೈದಾನ ಇರಬೇಕು ಎಂಬುದು ನಿಜವಾದ ಸತ್ಯ. ಶುದ್ಧ ನೀರು ಮತ್ತು ರುಚಿಕರ ಮತ್ತು ಪೌಷ್ಟಿಕ ಆಹಾರ ಲಭ್ಯವಿರಬೇಕು. ಶಾಲೆಗಳಲ್ಲಿ ಮಾಹಿತಿ ತಂತ್ರಜ್ಞಾನದ ಅಭಿವೃದ್ಧಿಯನ್ನು ಸಕ್ರಿಯಗೊಳಿಸುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಜ್ಞಾನವೇ ಅಸ್ತ್ರ ಎಂಬ ಗಾದೆ ನಿಜವಾಗುವಂತೆ ಕಲಿಕೆಯ ವಾತಾವರಣ ನಿರ್ಮಾಣವಾಗಬೇಕಿದೆ. ವಿಜ್ಞಾನದ ಪಾಠಗಳನ್ನು ಉತ್ತೇಜಿಸಲು ಆಧುನಿಕರಿಸಿದ ಗ್ರಂಥಾಲಯ, ಸೂಕ್ತವಾದ ಪ್ರಯೋಗಾಲಯಗಳು, ಗಣಿತವನ್ನು ಸಿಹಿಗೊಳಿಸುವಂತಹ ಮೋಜಿನ ಆಟಗಳ ಮೂಲಕ ಗಣಿತವನ್ನು ಸುಗಮಗೊಳಿಸುವುದು ನನ್ನ ದೃಷ್ಟಿಯಲ್ಲಿ ಪ್ರಮುಖ ಅಂಶವಾಗಿದೆ. ಸೃಜನಶೀಲ ಬೆಳವಣಿಗೆಗೆ ಭಾಷಾ ಕೌಶಲ್ಯದ ಜೊತೆಗೆ ನೃತ್ಯ, ಸಂಗೀತ, ನಟನೆ, ಚಿತ್ರಕಲೆ, ಕೆಲಸದ ಅನುಭವ ಮತ್ತು ವ್ಯಾಯಾಮ ಎಲ್ಲವೂ ಮುಖ್ಯವಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಶಾಲೆಯನ್ನು ಅಪಮೌಲ್ಯಗೊಳಿಸದೆ ನಾಗರಿಕ ಮನೋಭಾವದ ಪೀಳಿಗೆಯನ್ನು ರೂಪಿಸುವ ಮೂಲಕ ರಾಷ್ಟ್ರೀಯ ಆಸ್ತಿಯಾಗಬೇಕು. ಇದು ಜಗತ್ತಿಗೆ ಮಾದರಿಯಾಗಬೇಕು. ಶಾಲೆಯು ನಿರ್ಭೀತ ಮಕ್ಕಳೇ ಸ್ನೇಹಿ ಮತ್ತು ಚಿಂತನಶೀಲ ವಾತಾವರಣದ ಮೂಲಕ ಸುಧಾರಿತ ದೈಹಿಕ ಪರಿಸ್ಥಿತಿಗಳ ಮೂಲಕ ಹೆಚ್ಚಿನ ಒಡನಾಟವನ್ನು ನೀಡಲು ಸಾಧ್ಯವಾಗುತ್ತದೆ. ಅದೇ ಸಮಯದಲ್ಲಿ ಅವರು ವ್ಯವಹರಿಸುವ ವಿಷಯಗಳಲ್ಲಿ ಸಮರ್ಥ ಮತ್ತು ಪ್ರಾಯೋಗಿಕ ಶಿಕ್ಷಕರು ಮಕ್ಕಳ ಸಾಗರ ಅಭಿವೃದ್ಧಿಯನ್ನು ಬೆಂಬಲಿಸಲು ಸಮರ್ಥರಾಗುತ್ತಾರೆ. ಅವರು ಶಾಲೆಯಲ್ಲಿ ತಮ್ಮದೇ ಆದವರ ಬೇಕು. ಅವರು ಪ್ರತಿಯೊಂದನ್ನು ಸಾಧ್ಯವಾಗಿಸಲು ಸಹಾನುಭೂತಿಯೊಂದಿಗೆ ಅವರೊಂದಿಗೆ ಹೋಗುತ್ತಾರೆ. ಜಾಗತೀಕರಣಗೊಂಡ ಜಗತ್ತಿನಲ್ಲಿ ಬಹುಭಾಷೆಗಳಿಗೆ ಮುಖ್ಯವಾಗಿದ್ದರೂ ಮಾತೃಭಾಷೆಯ ಮಹತ್ವವನ್ನು ಮರೆಯಬಾರದು. ಮಾತೃಭಾಷೆಯನ್ನು ಕಲಿಯುವುದರಿಂದ ಮಕ್ಕಳೇ ಅರಿವಿನ ಬೆಳವಣಿಗೆ, ಸಾಂಸ್ಕೃತಿಕ ಬೆಳವಣಿಗೆ ಮತ್ತು ಮುಖ್ಯವಾಗಿ ಸ್ವಾಭಿಮಾನವನ್ನು ಗಳಿಸಲು ಸಹಾಯ ಮಾಡುತ್ತದೆ. ಮಾತೃಭಾಷೆಯ ವೈಭವವನ್ನು ಕಳೆದುಕೊಳ್ಳದೆ ಇತರ ಭಾಷೆಗಳನ್ನು ಸುಲಭವಾಗಿ ನಿಭಾಯಿಸಬೇಕು. ಶಾಲೆಯು ಲಿಂಗ ಸಮಾನತೆ, ಸಾಮಾಜಿಕ ನ್ಯಾಯ, ಪರಸ್ಪರ ಪ್ರೀತಿ ಮತ್ತು ಪರಸ್ಪರ ಗೌರವ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ಸಾಧ್ಯವಾಗುತ್ತದೆ. ಹರಿಯನ್ನದ ಸೊಗಸನ್ನು ಒಲಿಸಿಕೊಂಡ ಗುಸಲಕಾರವನ್ನು ಹೀರಿಕೊಳ್ಳುವ ನಿಟ್ಟಿನಲ್ಲಿ ಯೋಜನೆ ರೂಪಿಸಬೇಕು. ನಾಡು ನುಡಿಯಲ್ಲಿ ಓಡಬೇಕು ಎಂಬ ಕಾರ್ಯವನ್ನು ನಿಜವಾಗಿಸುವ ನಿಟ್ಟಿನಲ್ಲಿ ತಂತ್ರಜ್ಞಾನವನ್ನು ಸದುಪಯೋಗಪಡಿಸಿಕೊಂಡ ಜ್ಞಾನವನ್ನು ವಿರಳಕೃತಿಯಲ್ಲಿ ಇದು ಒಂದಾಗಬೇಕು. ಅದಕ್ಕಾಗಿ ಐಟಿ ಲ್ಯಾಬ್ಗಳನ್ನು ಸ್ಥಾಪಿಸಬೇಕು. ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಬೆಳವಣಿಗೆಗೆ ಜಾಗೃತಿ ತರಗತಿಗಳು ಲಭ್ಯವಾಗುವಂತೆ ಮಾಡಬೇಕು. ಕಾಲಕಾಲಕ್ಕೆ ಅಗತ್ಯ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು. ಕಲಿಕೆಯ ಅನುಭವಗಳನ್ನು ವಿನೋದ ಮತ್ತು